ಬೆಂಗಳೂರಿನಲ್ಲಿ ಕೊರೋನಾ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಬೆಡ್ ಮತ್ತೊಂದು ಮಗದೊಂದು ವ್ಯವಸ್ಥೆಗಾಗಿ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಬಿಬಿಎಂಪಿ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಎಷ್ಟು ಬೆಡ್ ಅನ್ನ ಕೊರೋನಾ ಸೋಂಕಿತರಿಗೆ ಸಪರೇಟ್ ಆಗಿ ತೆಗೆದಿಡಬೇಕು, ಜೊತೆಗೆ ಬೇರೆ ಪೇಷಂಟ್ಗಳಿಗೆ ಹೇಗೆ, ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಏನಿರಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಮೀಟಿಂಗ್ ಏನಿದೆಯಲ್ಲ, ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮೀಟಿಂಗ್. ಈ ಹಿಂದೆ ಕೋವಿಡ್ ಜಾಸ್ತಿ ಆಗ್ತಿತ್ತು, ಈ ಹಿಂದೆ ಕೋವಿಡ್ ಎಲ್ರಿಗೂ ಕೂಡ ಆವರಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಬೆಡ್ಗಳ ಕೊರತೆಯಿಂದ ಸರ್ಕಾರ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೆ ಜನ ಎಷ್ಟು ಪರಿತಪಿಸುವಂತಹ ಸಂದರ್ಭ ನಿರ್ಮಾಣ ಆಗಿತ್ತು. ಹಾಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಆಲ್ರೆಡಿ ಮುಂಜಾಗ್ರತೆಯಾಗಿ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಆ ಕಾರಣದಿಂದ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಖಾಸಗಿ ಆಸ್ಪತ್ರೆ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡ್ತಾರೆ. ಕೇಂದ್ರ ಕಚೇರಿ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಕೋವಿಡ್ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. 3 ತಿಂಗಳಿಗೆ ಆಗುವಷ್ಟು ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ನಂತರ ಏನಾದರೂ ಕೋವಿಡ್ ಇದು ವೇರಿ ಆದರೆ ಅಥವಾ ಜಾಸ್ತಿ ಆದರೆ ಅದನ್ನು ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ ಖಾಸಗಿ ಆಸ್ಪತ್ರೆಗಳ ಜೊತೆಲಿ ಇವತ್ತಿನ ಮೀಟಿಂಗ್ ಭಾರಿ ಕುತೂಹಲ ಮತ್ತು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವತ್ತು ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಏನೇನು ಇನ್ಸ್ಟ್ರಕ್ಷನ್ ಕೊಡುವಂತ ಸಾಧ್ಯತೆ ಇದೆ, ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಏನು ಸೂಚನೆ ಕೊಡ್ಬೋದು ಅಂತ ವೀರೇಶ್? ಎಸ್ ರಂಜಿತ್, JN.1 ಇದೀಗ ಆತಂಕ ಮನೆ ಮಾಡಿದೆ. CM ಸಹ ಸಭೆ ನಡೆಸಿದ್ರು ನಿನ್ನೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ. ಇದೀಗ BBMP ಈಗ ಹೈ ಅಲರ್ಟ್ ಆಗಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಏನಾದರೂ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೆ ತುಂಬ ಸಂಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಹೀಗಾಗಿ BBMP ಖಾಸಗಿ ಆಸ್ಪತ್ರೆಗಳ ಜೊತೆ ಇವತ್ತು ಸಭೆ ಮಾಡ್ತಾರೆ. ಸಭೆಯಲ್ಲಿ ಹಲವಾರು ಡಿಸ್ಕಷನ್ ಆಗುತ್ತೆ. ಅಂದರೆ ICU ಬೆಡ್ಗಳು ಯಾವ ರೀತಿ ಮೀಸಲಿಡಬೇಕು, ವೆಂಟಿಲೇಟರ್ಗಳು ಎಷ್ಟಿದ್ದಾವೆ, ಮತ್ತೊಂದು ಕಡೆ ಯಾವ ರೀತಿ ಸಿದ್ಧತೆ ಮಾಡಿಕೊಡ್ಬೇಕು ಎಂಬುದು ಇವತ್ತಿನ ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಒಂದು ಕಡೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಅದರಲ್ಲಿ ಬೆಂಗಳೂರಲ್ಲಿ 93 ಕೇಸ್ಗಳು ಪ್ರಕರಣಗಳು ಪತ್ತೆಯಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಸಹ ಒಂದು ಕಡೆ ಹೈ ಅಲರ್ಟ್ ಆಗಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದೆ. ಯಾಕಂದರೆ ಇದೀಗ 4 ಚಿತ್ರಗಾರನ ಸಹ ಏನೋ ಒಂದು ನೇಮಿಸಿದೆ. ಅಂದರೆ ಕೊರೋನಾದಿಂದ ಡೆತ್ ಆದವರಿಗೆ ಗೌರವವಾಗಿ ಅಂತ್ಯ ಸಂಸ್ಕಾರ ಮಾಡಲು ಈಗ 4 ಚಿತ್ರಗಾರರನ್ನ ಈಗ ಆಯ್ಕೆ ಮಾಡಿದ್ದಾರೆ 12ರಲ್ಲಿ. ಇದೀಗ ಮತ್ತೊಂದು ಕಡೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. 12 ಅಂದರೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು, ಯಾವ ರೀತಿ ಇಲ್ಲ ಎಂಬುದು ಇವತ್ತು ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಈ ಒಂದು ಸಭೆಯಲ್ಲಿ BBMP ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಸಹ ಭಾಗಿಯಾಗ್ತಾರೆ. ಯಾಕಂದರೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಖಾಸಗಿ ಆಸ್ಪತ್ರೆಗಳು ತುಂಬ ಪ್ರಮುಖ ಪಾತ್ರ ವಹಿಸಿದ್ದಾವೆ. ಹೀಗಾಗಿ ICU ಬೆಡ್ಗಳು, ವೆಂಟಿಲೇಟರ್ಗಳು ಪ್ರತಿಯೊಂದು ಮಾಹಿತಿ ಪಡೆದುಕೊಂಡು ಎಷ್ಟು ಮೀಸಲು ಇಡಬೇಕು ಎಂಬುದು ಇವತ್ತು ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ ರಂಜಿತ್.